ಎಲ್ರಿಗೂ ನಮಸ್ಕಾರ. ಸುಬ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದು ಸಂಜೆಯಿಂದ ಮಾಡ್ತಿರೋವಂಥ ಲಾಗು. ತುಂಬ ದಿನದಿಂದ ನಮ್ಮ ಮಕ್ಕಳು ಸಮ್ಮರ್ ಹಾಲಿಡೇಸ್ ಬಂದಾಗಿಂದ ಎಲ್ಲಾದರೂ ಕರ್ಕೊಂಡೋಗಿ ಅಂತಿದ್ದು. ಸೊ ಅದರಿಂದ ನಾವೊಂದು ತುಂಬ ದಿನದಿಂದ ಅದೇ ಲೂಲು ಮಾಲ್ ಅಂತ ಕೇಳಿದ್ದೀರಾ ಅನಿಸುತ್ತೆ, ಅಲ್ಲಿ ಕರ್ಕೊಂಡೋಗ್ಬೇಕು ಅಂತ ಕೇಳ್ತಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾವು ಹೊರಟಾಗಿ ಆಗಲೇ ಏಳು ಗಂಟೆ ಮೇಲಾಗಿತ್ತು ಅಂತ ಅನ್ಕೋತೀನಿ. ಸೊ ನೋಡಿ ನನ್ನ ಮಗಳೆಲ್ಲ ಕಾರೆಲ್ಲ ನೋಡಿ ಏನದು ಅಂತ ತಯಾರಿ ಮಾಡ್ತಿದ್ದಾಳೆ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ದಿನ ಆಯಿತು ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡೋಗಿ. ಒಂದು 2 ವರ್ಷದಿಂದ ಕೇಳ್ತಿದ್ದಾರೆ ಅನ್ಸುತ್ತೆ ಅವರು ಲೂಲು ಮಾಲಿಗೆ ಕರ್ಕೊಂಡೋಗಿ ಅಂತ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಹೋಗಿ ಬರೋಣ ಅಂತ ಫ್ರೀ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿ ದೇವ್ರ ಮಕ್ಕಳನ್ನೆಲ್ಲ ನೋಡ್ಕೊಂಡು ಆಮೇಲೆ ಮನೆ ಬಿಟ್ಟು ಆಚೆ ಹೊರಟಿದ್ದೀವಿ. ಸೊ ನೋಡಿ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ ಲೂಲು ಮನೇಲಿ, ಯಾವ್ಯಾವ ಥರದ್ದು ಆಟ ಆಡೋದೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ಬೋದು, ಜನಸ್ನೇಹಿ ನಿರಾಶ್ರಿತರ ಆಶ್ರಮದ್ದು ನಡೆಸ್ತಿರೋ ಅಂಥವ್ರು ಇವರು ಲೂಲು ಮಾಲ್ಗೆ ಹೋಗ್ಬೋದಾ, ಇವ್ರ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಹಾಗೆ ಹೀಗೆ ಅಂತ. ಖಂಡಿತ ಹೇಳಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನಮ್ಮ ಮಕ್ಳಿಗೋಸ್ಕರ ನಾವು ಜೀವನ ಮಾಡಬೇಕಲ್ಲ. ಎಲ್ಲ ಜೀವನನ ತ್ಯಾಗನ ಬಿಟ್ಟು ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳು ಖುಷಿಗೋಸ್ಕರ ಆದರೂ ಒನ್ ಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸಂಜೆ ಮೇಲೆ ಇದು ಹೋಗ್ತಿರೋವಂಥ ಲಾಗು. ನೀವು ನೋಡಿ ಫಸ್ಟು ಲೂಲು ಮಾಲ್ಗೆ ಹೋಗೋದಾದರೆ ಸ್ಟಾರ್ಟಿಂಗೆಲ್ಲ ಇದು ಕಾಣಿಸುತ್ತೆ. ನೀವೇನು ಮಾತಾಡ್ತೀವೋ ಅದು ರಿಪೀಟೇಷನ್ ಅದು ಕೊಡುತ್ತೆ, ವಾಯ್ಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಯೋಗಿ ನಮ್ಮ ಮಕ್ಕಳೆಲ್ಲ ಮಾತಾಡ್ತಿದ್ದಾರೆ, ಎಲ್ಲಿದ್ದೀರಾ, ಏನು ನಿಮ್ಮ ಹೆಸರು, ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಖುಷಿಯಾಯಿತು. ನಮಗೆ ಸಿಗೋವಂಥ ಟೈಮಲ್ಲಿ ಸ್ವಲ್ಪ ಟೈಮ್ ಅಷ್ಟೇ ನಾವು ನಮ್ಮ ಮಕ್ಳಿಗೋಸ್ಕರ ಕೊಡೋವಂಥದ್ದು. ಬೆಳಗ್ಗೆಯಿಂದ ಸಂಜೆ ಗಂಟೆ ಆಶ್ರಮದ್ದೇ ಆಗೋಗ್ಬಿಡುತ್ತೆ ಟೈಮಿಂಗ್ಸು. ಸೊ ಸಂಜೆ ಮೇಲೆ ಅಥವಾ ಈ ಥರದ್ದೇನೋ ಫ್ರೀ ಟೈಮ್ ಇದ್ದಾಗ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಆಚೆ ನೋಡ್ಕೊಂಡು ಅವ್ರಿಗೆ ಏನು ಬೇಕೋ ತಿನ್ನಿಸ್ಕೊಂಡು ಬರೋ ಅಂಥದ್ದು. ನೋಡಿ ಹೇಗೆಲ್ಲ ಲೂಲು ಮಾಲ್ ಇದೆ, ಆಮೇಲೆ ಹೇಗೆಲ್ಲ ಎಂಟರ್ಟೈನ್ಮೆಂಟ್ಸ್ ಇದೆ, ಒಳಗಡೆ ಯಾವ್ಯಾವ ಥರ ಆಟಗಳನ್ನ ಆಡ್ತೀವಿ ಅಂತ ನನಗೂ ಗೊತ್ತಿಲ್ಲ. ಪೂರ್ತಿ ವಿಡಿಯೋ ನೋಡಿ ಯಾವ ಥರ ಇರುತ್ತೆ ಅಂತ. ಪಾನಿಪುರಿ ಬೇಕಾ? ಮಾಲೆಯಲ್ಲಿ ಬಂದ್ಬಿಟ್ಟು ಪಾನಿಪುರಿ ಬೇಕು ಅಂತಿದೆಯಲ್ಲ ಸುಬ್ಬಕ್ಕ. ಎಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ನಾನು ಆಟ ಆಡಕ್ಕೆ ಬಂದಿದ್ದೀನಿ. ಯಾವ ಮಾಲ್ ಬಾಬಾ ಇದು? ಲೂಲು ಮಾಲು. ಸೊ ಮೊದಲನೇದಾಗಿ ಲೂಲು ಮಾಲ್ಗೆ ಬಂದಾಗೆಲ್ಲ ಒಂದು ಕಾರ್ಡ್ ಅಂತ ಮಾಡ್ಕೋತಾರೆ. ಸೊ ಮಕ್ಕಳದ್ದು ಎಂಟರ್ಟೈನ್ಮೆಂಟ್ಸ್ದು ಒಂದು ಕಾರ್ಡ್ ಒಳಗೆ ರೀಚಾರ್ಜ್ ಮಾಡಿ ಅಲ್ಲಿ ಆಡಬೇಕಾಗಿರೋ ಅಂಥದ್ದು. ಫಸ್ಟು ಬಂದು ನಾವು ಒಂದು ಕಾರ್ಡ್ ಮಾಡಿ ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಇಷ್ಟು ರೂಪಾಯಿ ಅಂತ. ಯಾಕೆ ನಮ್ಮ 3 ಜನ ಮಕ್ಕಳಿದ್ರಲ್ವ, ಸೊ ಅವರಿಗೆ ಯಾವ ಥರ ಬೇಕು ಅಂತ ನಾವು 1500 ಏನೋ ರೀಚಾರ್ಜ್ ಮಾಡಿಸ್ಕೊಂಡು ಆಡೋಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ ಲೂಲು ಮಾಲ್ಗೆ ಹೋದವರೆಲ್ಲ ಕಂಪಲ್ಸರಿ ಕಾರ್ಡನ್ನ ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು. ನಿಮ್ಮ ಹತ್ರ ಹಳೆ ಕಾರ್ಡ್ ಇದ್ದರೂ ಅಷ್ಟೇ, ಅಥವಾ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂದರೆ ಹೊಸ ಕಾರ್ಡ್, ನ್ಯೂ ಕಾರ್ಡ್ ಮಾಡಿಸ್ಕೊಂಡು ಈ ಥರ ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕೆಲ್ಲರೂ. ಆಟ ಆಡೋಕ್ಕೆ ಇಲ್ವಂತೆ, ಒಳಗೆ ಹೋಗೋಣ. ಕಾರ್ಡು ಇಸ್ಕೊಬೋಗಲ್ಲ ಅಪ್ಪ ಹತ್ರ. ಹೆಂಗಿದೆ ಆಟ? ಹೆಂಗಿದೆ ಆಟ?
ಹೊಡಿ ಪಟ್ ಪಟ್ ಅಂತ ಹೊಡಿತಿರ್ಬೇಕು. ಜೋರಾಗಿ ಹೊಡಿ, ಹೊಡಿ ಜೋರಾಗಿ ಹೊಡಿ. ಪಟ ಪಟ ಅಂತ ಹೊಡಿಯೋ, ಬೇಗ ಹೊಡಿ. ಹಂಗೆ ಹೊಡಿ ಪಟ್ಟ ನಾನು ಬಂದ. ಸೊ ಸುಬ್ಬುಂಗೆ ಲೂಲು ಮಾಲಲ್ಲೂ ತುಂಬ ಜನ ಫ್ರೆಂಡ್ಸ್ ಇದ್ದರು. ಆಮೇಲೆ ಅಲ್ಲಿ ಬಂದು ಫೋಟೋಸ್ ಆಗಿರ್ಬೋದು, ಅವ್ರನ್ನ ನೋಡಿ ಇಲ್ಲಿ ಸರ್ ಇಲ್ಲಿ ಬಂದುಬಿಟ್ಟಿದ್ದೀರಾ, ಹೇಗಿದ್ದೀರಾ, ಆಶ್ರಮ ಹೆಂಗೆ ನಡೆಸ್ತಿದ್ದೀರಾ, ಹಾಗೆ ಹೇಗೆ ಅಂತ ಮಾತಾಡ್ತಿದ್ರು. ತುಂಬ ಖುಷಿ ಆಗುತ್ತೆ, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಇಷ್ಟೊಂದು ಜನದ ಪ್ರೀತಿ ವಿಶ್ವಾಸನ ನಾವು ಗಳಿಸಿದ್ದೀವಿ ಅಂತ. ಇಡೀ ಕರ್ನಾಟಕಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಮಕ್ಳಿಗಂತೂ ತುಂಬ ಖುಷಿಯಾಗಿದೆ. ಎಲ್ಲೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ನಮ್ಮಮ್ಮ ಅಂತ. ಪಾಪ ತುಂಬ ದಿನದಿಂದ ಹೇಳ್ತಿದ್ದ ಎಲ್ಲಾದರೂ ಕರ್ಕೊಂಡೋಗಮ್ಮ, ರಜಾ ಇದೆ ಅಂತ. ನಿಜವಾಗ್ಲೂ ನನ್ನ ಮಗಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಎಲ್ಲಿ ಕರ್ಕೊಂಬಂದುಬಿಟ್ಟಿದ್ದಾರೆ ನಾನು ಇಳಿದ ಕಡೆ ಅಂತ. ಸೊ ಅವಳಂತೂ ಫುಲ್ ಹ್ಯಾಪಿಯಾಗಿ ಎದ್ದು ಬಿದ್ದು ಅವಳಿಗೆ ಯಾವ್ದು ಬೇಕೋ ಅದನ್ನು ಆಟ ಎಲ್ಲ ಆಡ್ತಿದ್ದಾಳೆ. ಬಟ್ ತುಂಬ ಚೆನ್ನಾಗಿದೆ ಲೂಲು ಮಾಲು. ಸಣ್ಣ ಮಕ್ಳಿಗಾಗಿರ್ಬೋದು, ದೊಡ್ಡ ಮಕ್ಳಿಗಾಗಿರ್ಬೋದು, ಎಲ್ಲರಿಗೂ ಗೇಮ್ಸ್ ಎಲ್ಲ ಅದ್ಭುತವಾಗಿದೆ. ಖಂಡಿತ ಬಂದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು ಗೇಮ್ಸ್ ಎಲ್ಲ ಆಡ್ಬೋದು. ತುಂಬ ಥರ ಇದೆ ವೆರೈಟೀಸು. ಒಂದೇ ಗೇಮ್ಸ್ ಅಂತಲ್ಲ, ಮಕ್ಕಳು ಗೇಮ್ಸ್ ಆಗಿರ್ಬೋದು, ದೊಡ್ಡವ್ರ ಗೇಮ್ಸ್ ಆಗಿರ್ಬೋದು, ಬೇರೆ ಬೇರೆ ಥರದ್ದು ತುಂಬ ಗೇಮ್ಸ್ ಇದೆ. ನೀವೇನಾದರೂ ಫ್ರೀ ಇದ್ದರೆ ಖಂಡಿತ ಒಂದು ಸಲ ಬಂದೋಗಿ ಲೋಲು ಮಾಲ್ಗೆ ಅಂತ ಹೇಳ್ತೀನಿ. ನೋಡಿ ನಮ್ಮ ಮಕ್ಕಳಿಗೆ ಯಾವ್ಯಾವ ಥರ ಬಸ್ಸುದಾಗಿರ್ಬೋದು, ಕಾರ್ದಾಗಿರ್ಬೋದು, ಗಾಡಿದು, ಟೂ ವೀಲರ್ದು ಅದ್ಭುತವಾಗಿದೆ ಅದೆಲ್ಲ ಗೇಮ್ಸು. ಸುಮ್ಮನೆ ಮಕ್ಕಳು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಂಕಾಗಿರ್ಬೇಕಾದ್ರೆ ಇಲ್ಲೊಂದು ಥರ ಕರ್ಕೊಂಡು ಬಂದಾಗ ತುಂಬ ಖುಷಿಯಾಗಿ ಪಡ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೆಲ್ಲ ಗೇಮ್ಸ್ನೆಲ್ಲ ಆಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ನಮ್ಮ ಮಗಳಂತೂ ಎಲ್ಲ ಗೇಮ್ಸ್ನೂ ಒಂದೊಂದು ರೌಂಡ್ ಆಡ್ಬಿಟ್ಟು ಬಂದು
ಸುಮ್ಮನೆ ನಾವು ರೀಚಾರ್ಜ್ ಮಾಡಿಸಿರೋ ಕಾರ್ಡು ಸುಮ್ಮನೆ ಹಾಕಿಲ್ಲ ಏನಿಲ್ಲ ಆದರೂ ಒಂದೊಂದು ರೌಂಡ್ ಆಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಮನು ನಿಜವಾಗ್ಲೂ ಖುಷಿಯಾಗುತ್ತೆ ಮನು ಬಗ್ಗೆ ಹೇಳೋಕ್ಕೆ. ಅವರು ಇಷ್ಟು ಫುಲ್ಲು ಸ್ಟ್ರೆಂತ್ ಹಿಡ್ಕೊಂಡು ಒಂದು ಹೊಡೆದ್ರು 851 ಪಾಯಿಂಟ್ಸ್ ಬಂತು. ನಿಜವಾಗ್ಲೂ ಖುಷಿ ಆಯಿತು ನೋಡಿ. ಅವ್ರು ಹೇಳ್ತಿದ್ದಾರೆ ನೀವು ಆಡಿ ಬಾಸ್ ಅಂತ. ಯೋಗಿಗೂ ಒಂದು ಚಾನ್ಸ್ ಕೊಟ್ಟು ಆಡು ಯೋಗಿ ಯಾವ ಥರ ಇರುತ್ತೆ ಅಂತ. ಅವರ ಹಾಡೆಲ್ಲ ಯಾವುದಕ್ಕೂ ಬರಲ್ಲ, ಇದೊಂದು ಫಸ್ಟು ಟೈಮ್ ಅವ್ರು ಆಡಿದ್ದು. ಸೊ ನೋಡಿ 850 ಸ್ಕೋರ್ ಬಂತು ಅವರು. ನಿಜವಾಗ್ಲೂ ಖುಷಿ ಆಯಿತು. ತುಂಬ ಅದ್ಭುತವಾಗಿದೆ ಲೂಲು ಮಾಲು. ನಮಗೂ ತುಂಬ ಇಷ್ಟಪಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಬಂದಿರೋ ಅಂಥದ್ದು ನೋಡಿ. ಇನ್ನೂ ದೊಡ್ಡವ್ರು ಆಡೋ ಅಂಥದ್ದು ಎಲ್ಲನೂ ಇದೆ ಇಲ್ಲಿ. ನಿಜವಾಗ್ಲೂ ಅದ್ಭುತವಾಗಿತ್ತು. ತುಂಬ ಖುಷಿಯಾಯಿತು. ಸೊ ನನಗಿಂತ ನಮ್ಮ ಮಕ್ಕಳು ಖುಷಿಯಾಯಿತು. ಸೊ ಅದಕ್ಕೆ ನನಗೆ ತುಂಬ ಹ್ಯಾಪಿ. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಆಗಲೇ ಇದೆಲ್ಲ ಮುಗಿಸಿ ಹಾಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದು ಊಟ ಮುಗಿಸ್ಕೊಳ್ಳಿ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸುಬ್ಬಣ್ಣ ವೆನಿಲಾ ಐಸ್ ಕ್ರೀಮ್ ತಿಂತವ್ರೆ. ಸುಬ್ಬ ನಿಜವಾಗ್ಲೂ ಬ್ಯುಸಿ. ಅದರಲ್ಲೂ ಪಾಪ ನಾನೊಂಚೂರು ತಲೆಗುಳ ಬಿಟ್ಟು ಯೋಗಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಸುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.